ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಈ ವಿಡಿಯೋನಲ್ಲಿ ಹೇಳೋದಕ್ಕೆ ಹೊರಟಿರುವಂಥ ವಿಷಯ, ಮಗುವಿಗೆ ಯಾವ ಒಂದು ಟೈಮ್ನಲ್ಲಿ ಎದೆ ಹಾಲನ್ನು ಬಿಡಿಸುವಂಥದ್ದು ಒಳ್ಳೆಯದು, ಎದೆ ಹಾಲನ್ನು ಬಿಡಿಸುವಾಗ ಆಗುವಂತಹ ಪ್ರಾಬ್ಲಮ್ಸ್ಗಳೇನು, ಅದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳಿ ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಿಮ್ಮ ಮಗುವಿಗೆ 6 ತಿಂಗಳವರೆಗೆ ಎಕ್ಸ್ಕ್ಲೂಸಿವ್ ಬ್ರೀಸ್ಟ್ ಫೀಡಿಂಗನ್ನು ಮಾಡಬೇಕು. ಯಾಕಂದರೆ ತಾಯಿಯ ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ. ಕಂಪಲ್ಸರಿಯಾಗಿ 6 ತಿಂಗಳವರೆಗೆ ಬ್ರೀಸ್ಟ್ ಫೀಡಿಂಗ್ ಮಾಡಿಸ್ಲೇಬೇಕು. ಅದಾದ ನಂತರ ಅದಕ್ಕೂ ಮೊದಲು 6 ತಿಂಗಳವರೆಗೆ ಯಾವುದೇ ರೀತಿಯಾದಂಥ ಒಂದು ಸ್ವಲ್ಪ ಕೂಡ ನೀರು ಬೇರೆ ಏನು ಕೂಡ ಕೊಡೋ ಹಾಗಿಲ್ಲ. ಎದೆ ಹಾಲನ್ನು ಬಿಟ್ಟು ಬೇರೆ ಏನು ಕೂಡ ಕೊಡೋ ಹಾಗಿಲ್ಲ. ಅದಾದ ನಂತರ 1 ವರ್ಷದವರೆಗೆ ಏನು ನೀವು ಸಾಲಿಡ್ಸ್ ಫುಡ್ಸ್ನ ಸ್ಟಾರ್ಟ್ ಮಾಡ್ಕೊಳ್ತೀರಾ, ಸರಿಗಳನ್ನ, ಅದು ದಿನಕ್ಕೆ 1 ಸಲ ಅಥವಾ 2 ಸಲ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ ಅಷ್ಟೇ. ಸೊ ಮೇನ್ ಫುಡ್ಡಾಗಿ ಮತ್ತು ಎದೆ ಹಾಲೇನೇ ಇರಬೇಕು 1 ವರ್ಷದವರೆಗೆ. 1 ವರ್ಷ ಆದ ನಂತರ ಕೂಡ 2 ವರ್ಷದವರೆಗೆ ನೀವು ಕಂಟಿನ್ಯೂನ ಮಾಡಬೇಕು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳೋ ಪ್ರಕಾರ 2 ವರ್ಷದವರೆಗೆ ಎದೆ ಹಾಲನ್ನು ಕುಡಿಸುವಂಥದ್ದು ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ, ಮಗುವಿನ ಒಂದು ಫಿಸಿಕಲಿ ಮೆಂಟಲಿ ಡೆವಲಪ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ 2 ವರ್ಷದವರೆಗೆ ನೀವು ಎದೆ ಹಾಲನ್ನು ಕುಡಿಸಿ ಅಂತ ಹೇಳ್ತಾರೆ. ಸೊ ಅಟ್ಲೀಸ್ಟ್ ಹೇಳೋವಂಥದ್ದು 1 ವರ್ಷದವರೆಗೆ ಕಂಪಲ್ಸರಿಯಾಗಿ ಕುಡಿಸಿ. ಯಾರಾದರೂ ವರ್ಕಿಂಗ್ ವುಮೆನ್ಸ್ ಇರ್ತೀರಾ, ಆ ರೀತಿಯಾದಂಥ ಪ್ರಾಬ್ಲಮ್ಸ್ಗಳಿದ್ದಾಗ ಏನು ಮಾಡೋದಕ್ಕಾಗೋದಿಲ್ಲ. ಸೊ ಆದಷ್ಟು 1.5 ವರ್ಷದವರೆಗಾದರೂ ಕೊಡಿಸೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಎದೆ ಹಾಲನ್ನ ಇವಾಗ ನಿಲ್ಲಿಸೋದಕ್ಕೆ ನೀವು ಡಿಸೈಡ್ ಮಾಡಿದ್ದೀರಾ, ಇವಾಗ 1.5 ವರ್ಷ ಆಗಿದೆ ಅಂತ ಅಂದ್ಕೊಳ್ಳಿ, ಎದೆ ಹಾಲನ್ನು ಸ್ಟಾಪ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಆವಾಗ ಸಡನ್ನಾಗಿ ಬಿಡಿಸೋದು ತುಂಬ ಕಷ್ಟ ಇರುತ್ತೆ. ಮಗುವಿಗೆ ಆ ರೂಟೀನ್ ಚೇಂಜ್ ಆಗಬೇಕಾಗಿರುತ್ತೆ. ಮಗು ಯಾವ ಒಂದು ರೂಟೀನ್, ಒಂದು ಟೈಮಿಂಗ್ಸ್ನಲ್ಲಿ ಎದೆ ಹಾಲನ್ನು ಕುಡಿತಾ ಇರುತ್ತೆ. ಸೊ ಆ ಟೈಮನ್ನು ನೀವು ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಅಂದರೆ ಈಗ ಒಂದು ಡೈಲಿ ಒಂದು ಮಾರ್ನಿಂಗ್ 10 ಗಂಟೆಗೆ ಹಾಲು ಕುಡಿತಿದೆ ಅಂದಾಗ ಆ ಟೈಮಿಗೆ ಸಾಲಿಡ್ಸನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಬೇರೆ ಏನಾದರೂ ಫುಡ್ಡನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ ಆ ಟೈಮ್ನಲ್ಲಿ. ಅದನ್ನು ಸ್ವಲ್ಪ ಮರೆಸೋದಕ್ಕೆ ಸ್ಟಾರ್ಟ್ ಮಾಡಿ ಹಾಲು ಕುಡಿಯೋವಂಥದ್ದನ್ನು. ಸೊ ಅದಾದಮೇಲೆ ಒಂದು ಫ್ರೀಕ್ವೆಂಟಾಗಿ ಒಂದು ದಿನಕ್ಕೆ ಒಂದು 8 ಸಾರಿ ಹಾಲು ಕುಡಿಸ್ತಿದ್ದೀರಾ, 10 ಸಾರಿ ಕುಡಿಸ್ತಿದ್ದೀರಾ ಅಂದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಬನ್ನಿ. ಒಂದು 5 ಸಲಕ್ಕೆ ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಮಾಡ್ಕೊಳ್ತಾ ಬರುವಾಗ ಆಗುವಂಥ ಪ್ರಾಬ್ಲಮ್ಸ್ ಏನಂದರೆ ಎದೆ ಹಾಲು ಕಟ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಮಾಡಬೇಡಿ. ಇವಾಗ ಬೆಳಗ್ಗೆ 9 ಗಂಟೆಗೆ ಹಾಲು ಕುಡಿಸಿದ್ದೀರಾ ಅಂದರೆ ನೆಕ್ಸ್ಟ್ 11 ಗಂಟೆ ಕುಡಿಸ್ತಿರ್ತೀರ, 12 ಗಂಟೆ ಕುಡಿಸ್ತಿರ್ತೀರ. ಸೊ ಅದು ನಿಂತೋದಾಗ ಮತ್ತೆ 3 ಗಂಟೆಗೆ ಅಂದಾಗ ಎದೆ ಹಾಲು ಕಟ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಪಸ್ ಆಗುವಂಥದ್ದು, ಇನ್ಫೆಕ್ಷನ್ಸ್ ಆಗುವಂಥದ್ದು, ಅದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಆ ರೀತಿ ಮಾಡ್ಕೊಳ್ಬೇಡಿ. ಮಧ್ಯೆ ಒಂದು ಸಲ ಬ್ರೆಸ್ಟ್ ಪಂಪಿಂದ ಹಾಲನ್ನು ತೆಗೆದು ಅಥವಾ ಕೈಯಿಂದನೇ ಹಾಲನ್ನು ತೆಗೆದು ಇದನ್ನು ಎಕ್ಸ್ಪ್ರೆಸ್ ಮಾಡಿ ಅದನ್ನು ಬಿಸಾಡುವಂಥದ್ದು, ಹೆಚ್ಚುವಂಥದ್ದು. ಸೊ ಮಗುವಿಗೆ ಕೊಡೋದು ಬೇಡ ಅದನ್ನು, ಬಟ್ ಅದನ್ನು ವೇಸ್ಟ್ ಮಾಡುವಂಥದ್ದು. ಎದೆಯಲ್ಲಿ ಅದು ಉಳ್ಕೋಬಾರ್ದು. ಉಳ್ಕೊಂಡಾಗ ಏನಾಗುತ್ತೆ, ಅದು ಹೇಳಿದ್ನಲ್ಲ, ಇನ್ಫೆಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮಧ್ಯೆ ನೀವು ಯಾವಾಗ ಆ ಮಗುಗೆ ಹಾಲನ್ನು ಕೊಡೋದಿಲ್ಲ ಆ ಟೈಮ್ನಲ್ಲಿ ಆ ಹಾಲನ್ನು ಎಕ್ಸ್ಪ್ರೆಸ್ ಮಾಡಿ ವೇಸ್ಟ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ನಿಮಗೆ ತುಂಬಾ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟಾಗಿ ನೀವು ಸ್ಟಾಪ್ ಮಾಡ್ತೀರಾ, ಸಾಲಿಡ್ಸ್ಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೈಟ್ ಟೈಮ್ನಲ್ಲಿ ಕೂಡ ಅಷ್ಟೇ ಫೀಡಿಂಗ್ ಬಾಟಲ್ಗೆ ಒಂದು ಹಸುವಿನ ಮಿಲ್ಕನ್ನು ಹಾಕಿ ಕೊಡುವಂಥದ್ದು, ಇಲ್ಲ ನೀರನ್ನು ಹಾಕಿ ಕೊಡುವಂಥದ್ದು ಆ ಟೈಮ್ನಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟಾಗಿ ಮಗು ಹಾಲನ್ನು ನಿಲ್ಲಿಸಿದೆ, ಆವಾಗ ನಿಮಗೆ ಏನಾಗುತ್ತೆ, ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಬ್ರೀಸ್ಟ್ ಎಲ್ಲ ಸೈಜ್ ತುಂಬ ದೊಡ್ಡದಾಗುತ್ತೆ. ಆ ಟೈಮ್ನಲ್ಲಿ ತಣ್ಣೀರನ್ನು ಹಾಕ್ಕೊಳ್ಬೇಕು. ನೀವು ತಣ್ಣೀರಿನ ಬಟ್ಟೆಯನ್ನು ಹಾಕ್ಕೊಳ್ಬೇಕು. ಕೋಲ್ಡಾಗಿ ಇರಿಸ್ಕೊಳ್ಬೇಕಾಗುತ್ತೆ ಆ ಏರಿಯಾನ. ಬಿಸಿ ನೀರಿನ ಶಾಖನ ಕೊಟ್ಕೊಳ್ಬಾರ್ದು. ಬಿಸಿ ನೀರಿನ ಶಾಖನ ಕೊಟ್ಕೊಳ್ಳೋವಂಥದ್ದು ಎದೆ ಹಾಲು ಆಚೆ ಬರಲಿ ಅನ್ನೋ ಕಾರಣಕ್ಕೆ. ಎದೆ ಏನಾದರೂ ಹಾಲು ಕಟ್ಟಿದ್ದಾಗ ಬಿಸಿ ನೀರಿನ ಶಾಖವನ್ನು ಕೊಡುವಂಥದ್ದು. ಎದೆ ಹಾಲನ್ನು ನಿಲ್ಲಿಸ್ತಾ ಇದ್ದೀರಾ ಅಂದಾಗ ತಣ್ಣೀರನ್ನು ಹಾಕ್ಕೊಳ್ಬೇಕು, ತಣ್ಣೀರಿನ ಬಟ್ಟೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಅದಾದಮೇಲೆ ನೀವು ಎಲೆಕೋಸನ್ನು ಒಂದು ಎದೆಯ ಮೇಲೆ ಇಟ್ಕೊಳ್ಳೋ ಅಂಥದ್ದು.
ಕಂಪ್ಲೀಟಾಗಿ ಎಲೆಕೋಸಿನ ಎಲೆಗಳನ್ನ ಒಂದೊಂದೇ ಲೇಯರ್ ತೆಗೆದು ಕಂಪ್ಲೀಟಾಗಿ ಇಟ್ಕೊಳ್ಳೋದ್ರಿಂದ ಅದರಿಂದ ಕೂಡ ತುಂಬ ಬೇಗ ಹಾಲು ನಿಂತೋಗೋದಕ್ಕೆ ಸಹಾಯವನ್ನು ಮಾಡುತ್ತೆ. ಸೊ ತುಂಬಾ ಪೇಯ್ನ್ ಇದೆ, ನಮಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಏನು ಮಾಡೋವಂಥದ್ದು? ಸೊ ಆವಾಗ ನೀವು ನಿಮ್ಮ ಡಾಕ್ಟರ್ಸ್ ಹತ್ರ ಹೋಗಬೇಕಾಗುತ್ತೆ, ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಅಥವಾ ಒಬ್ಬರು ಫಿಸಿಷಿಯನ್ ಹತ್ರ. ಸೊ ಆಗ ಅವರು ನಿಮಗೆ ಒಂದು ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ. ಸೊ ಟ್ಯಾಬ್ಲೆಟ್ಸ್ನ ತೊಗೊಂಡ್ರೆ ಪೇಯ್ನು ಕಡಿಮೆ ಆಗ್ತಾ ಬರುತ್ತೆ. ಸೊ ಇದಿಷ್ಟು ನೀವು ಮಾಡ್ಕೊಳ್ಬೇಕು. ಸೊ ಮಗುಗೆ ಒಂದು ಹಾಲನ್ನ ಅದು ಬಿಡ್ತಾನೆ ಇಲ್ಲ, ತುಂಬ ಹಠ ಮಾಡ್ತಿದೆ ಅಂದಾಗ ಮೆಂತ್ಯ ಪೌಡರ್ ಇರುತ್ತಲ್ಲ, ಮೆಂತ್ಯ ಪೌಡರ್ ಅಥವಾ ಬೇವಿನ ಸೊಪ್ಪು ಈ ರೀತಿ ಪೇಸ್ಟನ್ನು ರೆಡಿ ಮಾಡಿಕೊಂಡು ನಿಮ್ಮ ನಿಪ್ಪಲ್ ಸುತ್ತ ಹಚ್ಕೊಳ್ಳೋ ಅಂಥದ್ದು. ಸೊ ಆಗ ಮಗು ಹಾಲು ಕುಡಿಲಿಕ್ಕೆ ಬಂದಾಗ ಅದು ಕಹಿ ಆಗಿರುತ್ತೆ. ಸೊ ಆಗ ಕಂಪ್ಲೀಟಾಗಿ ಮಗುನೇ ಹಾಲನ್ನು ಬಿಡುತ್ತೆ. ಸೊ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದಿನಗಳವರೆಗೆ ಹಾಲನ್ನು ಕೊಡಿಸಿ ಅಂತ ಹೇಳ್ತೀನಿ. ಇನ್ನು ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಆನ್ಸರನ್ನು ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.